ನರಸಿಂಹ ತಪ್ಪು ಮಾಡಿದ್ದಾನೆ, ಅದನ್ನು ಅವನೇ ಸರಿಪಡಿಸ್ಕೊಳ್ತಾನೆ. ನೀವು ಹೀಗಿದ್ರೆ ಹೇಗೆ? ಹೋಗಲಿ, ಕೆಲ್ಸಕ್ಕಾದರೂ ಹೋಗ್ಬಿಟ್ಟು ಬನ್ನಿ. ಯಾವ ಮುಖ ಇಟ್ಕೊಂಡು ಸ್ಟೇಷನ್ಗೆ ಹೋಗಲಿ? ನನ್ನ ಮಗ ಸಬ್ ಇನ್ಸ್ಪೆಕ್ಟರ್ ಆದ ಅಂತ ಸ್ಟೇಷನಲ್ಲೆಲ್ಲ ನನಗೆ ಎಷ್ಟು ಮರ್ಯಾದೆ ಕೊಡ್ತಿದ್ರು ಗೊತ್ತಾ? ಈಗ ಅದೇ ಜನ ನನ್ನ ಮುಖ ನೋಡೋದಕ್ಕೂ ಅಸಹ್ಯ ಪಡ್ತಾ ಇದ್ದಾರೆ. ಅವ್ರ ಮುಂದೆ ಹೇಗೆ ಮುಖ ಇಟ್ಕೊಂಡು ಓಡಾಡಲಿ? ಸಾಹೇಬ್ರೇನು ಅಂತ ನಿನಗೆ ಗೊತ್ತಲ್ವಾ? ಎಲ್ಲರ ಮುಂದೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಯಾರೋ ಏನೋ ಹೇಳ್ತಾರೆ ಅಂತ ಕೆಲಸ ಮಾಡದೆ ಇರೋಕ್ಕಾಗುತ್ತೇನ್ರಿ? ಸರ್ವೀಸಲ್ಲಿ ಎಷ್ಟು ರಜಾ ಇದೆಯೋ ಅಷ್ಟು ಹಾಕ್ಬಿಡ್ತೀನಿ. ಈ ತಿಂಗಳಂತೂ ನಾನು ಕೆಲಸಕ್ಕೆ ಹೋಗಲ್ಲ. ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡ. ಅಪ್ಪ, ನನ್ನಿಂದ ಹೋಗಿರೋ ನಿಮ್ಮ ಮರ್ಯಾದೆನ ನಾನು ವಾಪಸ್ ತಂದು ಕೊಡ್ತೀನಿ. ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ. ನಿಮ್ಮ ರಜೆ ಮುಗಿಯೋದ್ರೊಳಗೆ ನನ್ನ ಎಕ್ಸಾಮು ಮುಗಿದೋಗಿರುತ್ತೆ. ನಾನು ಈ ಸತಿ ಪಾಸಾಗಿ ಪೊಲೀಸ್ ಆಫೀಸರ್ ಆಗೇ ಆಗ್ತೀನಪ್ಪ. ಖಂಡಿತ ನಿಮ್ಮ ಹೆಸರು ಉಳಿಸ್ತೀನಿ. ಯಾಕ್ರಿ ಏನು ಮಾತಾಡ್ತಾ ಇಲ್ಲ? ನಾನು ಮಾತಾಡಿದ್ರೆ ವಾದ ಅನ್ನೋ ಅಪವಾದ ಬರುತ್ತೆ. ಅದಕ್ಕೆ ವಿದಾಯ ಹೇಳಿದ್ರೆ ಒಳ್ಳೆಯದು. ಹಾಗಾದ್ರೆ ನೀವು ನಿಮ್ಮ ಮಗನ ಜೊತೆ ಯಾವತ್ತೂ ಮಾತಾಡಲ್ವಾ? ಮಾತಾಡೋದಕ್ಕೆ ಏನು ಉಳಿದಿಲ್ಲ. ಕೆಲವು ಸಲ ಒಳ್ಳೆತನಕ್ಕೂ ಶಿಕ್ಷೆ ಆಗುತ್ತೆ. ಆ ಸಾಲಲ್ಲಿ ನಾನು ಸೇರಿದ್ದೀನಿ ಅಷ್ಟೇ. ಅಣ್ಣ, ಆಗಿರೋದನ್ನ ಮರ್ತು ಬಿಡು. ನರಸಿಂಹ ಯಾವತ್ತಿದ್ರೂ ನಿನ್ನ ಮಗನೇ. ನೀನು ಈ ಥರ ಎಲ್ಲ ಯೋಚನೆ ಮಾಡ್ತಾ ಕೂತಿದ್ರೆ ಆರೋಗ್ಯ ಹಾಳಾಗಲ್ವಾ? ಯೋಗ್ಯತೆ ಇಲ್ಲದೆ ಇರೋರಿಗೆ ಅಳತೆ ಮೀರಿ ಸ್ಥಾನ ಕೊಟ್ಟರೆ ನಾವೇ ಅಯೋಗ್ಯರಾಗಿ ಹೋಗ್ತೀವಿ. ಅಣ್ಣ, ನರಸಿಂಹ ತಪ್ಪು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶನ ಕೊಡ್ಬೋದಲ್ವಾ? ತಪ್ಪು ಮಾಡಿರೋರು ಈ ಮನೇಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ತಾನೆ? ನಾವು ನಡೆಯೋ ದಾರಿಲಿ ಸಗಣಿನ ಗೊತ್ತಿದ್ದೆ ತುಳಿದ್ರೆ ಏನು ಮಾಡೋಕ್ಕಾಗತ್ತೆ ಅಮ್ಮಜ? ನಾನು ಕಾಲು ತೊಳ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತೀನಪ್ಪ. ಅದು ಬಿಟ್ಟು ಸಗಣಿ ಹಾಕೋ ಹಸುಗೆ ಇಲ್ಲಿ ಸಗಣಿ ಹಾಕಬೇಡ ಅಂತ ಉಪದೇಶ ಮಾಡಿದ್ರೆ ಅದು ಹಾಕದೇ ಇರುತ್ತಾ? ನಾನು ಸ್ವಲ್ಪ ಹೊತ್ತು ಮಲಗಿರ್ತೀನಿ. ಒಂದ್ಸಲ ಹೇಳಿ. ಯಾರೇ ಆಗಲಿ ಜೀವನದಲ್ಲಿ ಬರೋ ಅವಕಾಶಗಳನ್ನು ಪಡ್ಕೋಬೇಕೇ ಹೊರತು ನಂಬಿಕೆಗಳ ಲಾಭ ಪಡ್ಕೋಬಾರ್ದು. ಅದನ್ನು ಯಾರಿಗೆ ಅರ್ಥ ಮಾಡಿಸ್ಬೇಕೋ ನೀವೇ ಅರ್ಥ ಮಾಡಿಸಿ. ಅದಕ್ಕೆ ಬನ್ನಿ. ಯೋಚನೆ ಮಾಡಬೇಡ ನರಸಿಂಹ. ನಾಳೆ ನೀನು ಗೆದ್ದೇ ಗೆಲ್ತೀಯ. ಆಗ ನಿನಗೆ ಬೈತಿರೋ ಮಾವನೇ ನಿನ್ನ ತಪ್ಪನ್ನು ಒಪ್ಕೊಂಡು ನಿನ್ನನ್ನು ಕ್ಷಮಿಸ್ತಾರೆ. ಕೈ ಬಿಡೋ. ಯಾಕೋ ನನ್ನ ಕೈ ಹಿಡ್ಕೊಂಡಿದ್ಯಾ? ನೋಡ್ತಿದ್ದೆ ಚಿನ್ನ, ನಿನ್ನೆ ಇದೇ ಕೈ ಹೇಳ್ತಾನೆ ನನಗೂ ಹೊಡೆದಿದ್ದು. ಅದಕ್ಕೆ ನಿನಗೊಂದು ಸ್ವಲ್ಪ ನೋವಿನ ರುಚಿ ತೋರಿಸೋಣ ಅಂತ ಕೈ ಹಿಡ್ಕೊಂಡಿದ್ದೆ. ಅಮ್ಮ ಬಿಡೋ, ಅಮ್ಮ ಬಿಡೋ. ಅರ್ಚನವ್ರು ಏನಾಯ್ತು? ನೋವ್ತಾ ಇದೆಯಾ? ಏನು ಹಾಸ್ಪಿಟ್ಲ್ ಹೋಗೋಣ? ಇಲ್ಲ, ಪರವಾಗಿಲ್ಲ, ಬೇಡ. ಅಯ್ಯೋ, ಓಕೆ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಲವ್, ಏನ್ ಕೇರು. ಅಲ್ಲ, ನಾನು ಇಲ್ಲ ಅಂತ ನೀನೇ ಅವ್ನ ಹಿಂದೆ ಹೋದ್ಯಾ ಅಥವಾ ಅವರೇ ನೀನ್ ಹಿಂದೆ ಬಂದ್ರ? ಏಯ್, ಅವ್ರು ನಿಂತರ ಕಚ್ಚಡ ಅಲ್ಲ, ಮರ್ಯಾದೆ ಇಟ್ಕೊಂಡು ಬಾಳ್ತಿರೋ ವ್ಯಕ್ತಿ.
ನಮ್ಮಿಬ್ಬರ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಏಯ್ ಸಾಕು ಸುಮ್ಮನಿರೋ. ಇದು ನನ್ನ ಹೆಂಡತಿ ಮಧ್ಯೆ ಇರೋ ವಿಷಯ. ಏಯ್, ನೀನ್ ಕಟ್ಟಿರೋ ತಾಳಿ ಕಿತ್ತು ಬಿಸಾಕಾದ್ಮೇಲೆ ನನಗೂ ನಿನಗೂ ಇರೋ ಗಂಡ ಹೆಂಡತಿ ಸಂಬಂಧ ಮುಗ್ದೋಯ್ತು. ಯಾವತ್ತೂ ನನ್ನ ಹೆಂಡತಿ ಅಂತ ಕರಿಬೇಡ. ನೀನಾಗೆ ನನ್ನಿಂದ ದೂರ ಹೋದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಹುಷಾರ್. ಅಲ್ಲ, ನನ್ನನ್ನೇ ಸ್ಟೇಷನಿಗೆ ಕಳಿಸ್ತೀಯ ಅಚ್ಚು? ಏಯ್, ನನ್ನ ಅಚ್ಚು ಅಂತೆಲ್ಲ ಕರಿಬೇಡ. ನನ್ನ ಹೆಸರೇಳೋ ಯೋಗ್ಯತೆ ಕೂಡ ನಿನಗಿಲ್ಲ. ಅಲ್ಲೇ ಏನು ಚಿನ್ನ ಇಷ್ಟೊಂದು ಸುಳ್ಳು ಹೇಳ್ತಾ ಇದೆಯಾ? ಅಲ್ಲ, ನನ್ನ ಮೇಲೆ ಆಸೆ ಇಲ್ಲ ಅಂದರೆ ನಾನು ಕಟ್ಟಿರೋ ತಾಳಿ ಇನ್ನೂ ನನ್ನ ಕುತ್ತಿಗೆಲ್ಲ ಹಾಗೆ ಇದೆ. ಅದನ್ನು ನೀನಾಗೆ ಕಟ್ಕೊಂಡ್ಯಾ ಅಥವಾ ಇವನೇನಾದ್ರು ಕಟ್ಟದ್ನಾ? ಪದೇ ಪದೇ ನಮ್ಮಿಬ್ರು ಸಂಬಂಧದ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಡ. ಈ ತಾಳಿನ ನಾನೇ ಕಟ್ಕೊಂಡಿದ್ದೀನಿ. ಏನಿವಾಗ? ಅದೇ ಯಾಕೆ ಅಂತ. ಅದೆಲ್ಲ ನಿನಗೆ ಬೇಡದೇ ಇರೋ ವಿಷಯ. ಸರಿ ಆಯಿತು, ಹಾಗೆ ಅನ್ಕೊಳ್ಳೋಣ. ಆದರೆ ನನ್ನಿಂದ ದೂರ ಆದಮೇಲೆ ಇವನ ಮನೇಲಿ ನೀನೇನೇ ಮಾಡ್ತಾ ಇದೆಯಾ? ಇಬ್ಬರು ಸೇರ್ಕೊಂಡು ಕಣ್ಣ ಮುಚ್ಚಲಾಡಿದ್ರೆ ಹೊರಗಡೆ ಪ್ರಪಂಚ ಕಾಣಿಸೋದಿಲ್ಲ ಅಂತ ಅನ್ಕೊಂಡಿದ್ದೀರಾ? ಏಯ್, ಇವ್ರ ಬಗ್ಗೆ ನಿನಗೇನೋ ಗೊತ್ತು. ಇವರಲ್ಲಿರೋ ಒಳ್ಳೆ ಗುಣ ನಿನ್ನಲ್ಲಿ ಇಲ್ಲವೇ ಇಲ್ಲ. ತನ್ನ ಹೆಂಡತಿ ಇಲ್ಲ ಅನ್ನೋ ನೋವಲ್ಲಿದ್ರು ಒಂದೇ ಒಂದಿನನೂ ತನ್ನ ಮಗಳಿಗೆ ಪ್ರೀತಿ ಅನ್ನೋದು ಕಮ್ಮಿ ಮಾಡಲಿಲ್ಲ. ಮಗಳಿಗೋಸ್ಕರ ಇನ್ನೊಂದು ಮದ್ವೆನೂ ಆಗದೆ ಮಗಳೇ ತನ್ನ ಪ್ರಪಂಚ ಅನ್ಕೊಂಡು ಬದುಕ್ತಿದ್ದಾರೆ. ಅಂಥವ್ರ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಯಾವ ಯೋಗ್ಯತೆನೂ ಇಲ್ಲ. ಇವ್ರಿಗೆ ಮದ್ವೆ ಆಗಿದೆ, ಮುದ್ದಾದ ಮಗು ಕೂಡ ಇದೆ. ಆ ಮಗುಗೆ ನಾನು ತಾಯಿಯಾಗಿ ನೋಡ್ಕೊಳ್ತಿದ್ದೀನಿ ಅಷ್ಟೇ. ಅದೇ ಕಾರಣಕ್ಕೆ ನಾನು ಈ ತಾಳಿನ ಕಟ್ಕೊಂಡಿರೋದು. ಅಂದ್ರೆ ಈ ಮನುಷ್ಯನ್ ಹೆಂಡತಿ ಇಲ್ವಾ? ಓ ಶಿಟ್, ಈಗ ಅರ್ಥ ಆಯ್ತು ನನಗೆ. ಈಗ ಅರ್ಥ ಆಗೋಯ್ತು. ಹಾಗಾದ್ರೆ ಈ ಮನುಷ್ಯ ನಿಧಾನವಾಗಿ ತನ್ನ ಹೆಂಡತಿ ಜಾಗಕ್ಕೆ ನಿನ್ನನ್ನು ಕರ್ಕೊಬೇಕು ಅನ್ನೋದು ಈ ಮನುಷ್ಯನ ಪ್ಲಾನು ಅಲ್ವಾ ಬಸ್ಸು? ಕರೆಕ್ಟ್ ತಾನೆ? ನಿಮ್ಮ ಪ್ಲಾನ್ ಇದೆ ತಾನೆ? ಇವ್ರು ಬೇಡ ಅಂತ ದೂರ ಹೋದ್ಮೇಲೆ ಇವರಿಂದ ಯಾಕೋ ಬಿದ್ದಿದ್ಯಾ? ಇವ್ರ ಜೊತೆ ಮೋಸದಿಂದ ಜೀವನ ಮಾಡಬೇಕು ಅನ್ನೋ ದುರುದ್ದೇಶ ನನಗಿಲ್ಲ. ಇವ್ರ ಕಾಲ್ ಧೂಳಿಗೂ ನಿನ್ನ ಸಮ ಇಲ್ಲ. ಇಂಥವ್ರ ಬಗ್ಗೆ ನೀನು ಮಾತಾಡ್ತೀಯ? ಸುಮ್ಮನೆ ಇವರಿಂದ ದೂರ ಹೋದ್ರೆ ಸರಿ. ಇಲ್ಲಾಂದ್ರೆ ಏನು ಮಾಡ್ತೀರಾ ಬಾಸ್? ಈ ಸೆಕೆಂಡೇ ಪೊಲೀಸನ್ನ ಕರೆಸ್ತೀನಿ. ತಾಕತ್ತಿದ್ರೆ ವೆಯ್ಟ್ ಮಾಡು. ಸರಿ ಗಣ, ಅದೇನು ಮಾಡ್ಕೊಂತೆ ಮಾಡ್ಕೋ. ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ, ನೋಡ್ಕೊತೀನಿ. ನಿನ್ನ ಟೈಮ್ ಚೆನ್ನಾಗಿದೆ, ಅದಕ್ಕೆ ನಾನೇನು ಮಾಡ್ತಾ ಇಲ್ಲ. ನೋಡ್ಕೊತೀನಿ ನಾ. ಇಡಿಯಟ್. ಅರ್ಚನಾ ಅವರೇ, ನಿಮ್ಮ ಮೂಡ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಬೇಕಿದ್ರೆ ಒಂದು 10 ಮಿನಿಟ್ಸ್ ಮನೇಲಿ ರೆಸ್ಟ್ ಮಾಡಿ ಬನ್ನಿ.